ನಮಸ್ಕಾರ ಸ್ನೇಹಿತರ, ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಈ ಒಂದು ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ಆಹಾರ ಇಲಾಖೆಯಿಂದನೇ ಅಫಿಷಿಯಲ್ ಆಗಿ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಆಗಿದೆ. ಎಲ್ಲ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ವಿಡಿಯೋ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದೆಯಾ? ಹಾಗಾದ್ರೆ ನಿಮ್ಗಿಲ್ಲಿದೆ ಎರಡು ಗುಡ್ ನ್ಯೂಸ್. ಈ ಒಂದು ಎರಡು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಏನಾಗಿದೆ ಅಂದ್ರೆ ಇಷ್ಟು ದಿನದಿಂದ ನಿಮಗೆ ಗೃಹಲಕ್ಷ್ಮಿ ಹಣದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಿತ್ತು. ಓಕೆನಾ? ಗೃಹಲಕ್ಷ್ಮಿ ಹಣ ಒಂದಕ್ಕಂತ ಬರ್ತಿತ್ತು, ಒಂದಕ್ಕಂತ ಬರದೇ ಇರ್ತಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ಸಮಸ್ಯೆ ಆಗ್ತಿದೆ. ಸಾಕಷ್ಟು ಜನರಿಗೆ ಇನ್ನು ಜನವರಿ ತಿಂಗಳಿನ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳಿನ ಹಣ ಬಂದಿಲ್ಲ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಸಮಸ್ಯೆಗಳು ಬರೋದಕ್ಕಾದ್ರೆ ಸ್ಟಾರ್ಟ್ ಆಗಿದಾವೆ. ಈಗ ಗೃಹಲಕ್ಷ್ಮಿ ಕರೆಕ್ಟ್ ಆಗಿ ಬರ್ತಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ತುಂಬಾನೇ ಸಮಸ್ಯೆಗಳಾದ್ರೆ ಇದೆ. ಇದ್ರ ಬಗ್ಗೆ ಒಂದು ಆಹಾರ ಇಲಾಖೆಯವರು ಒಂದು ಹೊಸ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅವ್ರು ಕೊಟ್ಟಿರುವಂತಹ ಅಪ್ಡೇಟ್ ಅಂದ್ರೆ, ಯಾರಿಗೆ ಜನವರಿ ತಿಂಗಳಿನ ಹಣ ಬಂದಿಲ್ವೋ, ಓಕೆನಾ, ಈಗ ಯಾರಿಗೆ ಜನವರಿ ತಿಂಗಳಿನ ಹಣ ಬಂದಿಲ್ವೋ ನಿಮಗೆ ಸೋಮವಾರನೇ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ. ಮತ್ತೆ ಯಾರಿಗ ಒಂದಕ್ಕಂತ ಅನ್ನಭಾಗ್ಯ ಯೋಜನೆಯ ಹಣ ಬಂದಿರುತ್ತೆ, ಇನ್ನೊಂದಕ್ಕಂತ ಹಣ ಬಂದಿರಲ್ಲ. ಈ ರೀತಿ ಯಾರು ಸಮಸ್ಯೆಗಳಿಗೆ ಯಾರ್ಯಾರಿಗೆ ಈ ರೀತಿ ಸಮಸ್ಯೆ ಆಗ್ತಿತ್ತೋ ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೋಮವಾರನೇ ಹಣ ಆದ್ರೆ ಜಮಾ ಮಾಡ್ತಾರಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಡಿಸೆಂಬರ್ ತಿಂಗಳದಾಗಿರ್ಬೋದು, ಜನವರಿ ತಿಂಗಳಿನ ಹಣ ಆಗಿರ್ಬೋದು, ಮತ್ತೆ ನಿಮ್ಗೆ ಇದುವರೆಗೂ ಏನೇ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಇರಲಿ, ಈಗ ಯಾರ್ಯಾರಿಗೆ ಹಣ ಬಂದಿಲ್ಲ ಏನು ಅಂತ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಈಗ ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿಲ್ವೋ ನಿಮ್ಗೆ ಇದೇ ಸೋಮವಾರ, ಈಗ ಸೋಮವಾರ ಬರ್ತಿದೆ ಅಲ್ಲ, ಬರುವಂತಹ ಸೋಮವಾರ ದಿನ ನಿಮ್ಗೆ ಹಣ ಆದ್ರೆ ಜಮಾ ಆಗ್ತಿದೆ. ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಆದ್ರೆ ಜಮಾ ಆಗ್ತಿದೆ. ಓಕೆನಾ? ಇದೊಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ನಿಮ್ಗೆ ಇಲ್ಲಿ ಎರಡನೇ ಒಂದು ಪಾಯಿಂಟ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಓಕೆ ನಮಗೆ ಜನವರಿ ತಿಂಗಳದು ಬಂದಿದೆ ಅಂತ ಕೆಲವರು, ಮತ್ತೆ ಡಿಸೆಂಬರ್ ತಿಂಗಳದು ಬಂದಿದೆ. ಹಾಗಾದ್ರೆ ಈಗ ಮಾರ್ಚ್ ತಿಂಗಳಿದು, ಫೆಬ್ರವರಿ ತಿಂಗಳಿನ ಹಣ ಯಾವಾಗ ಬರುತ್ತೆ, ಯಾಕೆಲ್ಲ ಇಷ್ಟು ಲೇಟ್ ಮಾಡ್ತಿದಾರ ಅಂತ ನೀವು ಕೇಳ್ಬೋದು. ಈ ಒಂದು ಫೆಬ್ರವರಿ ತಿಂಗಳಿನ ಹಣದ ಕೂಡ ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನಿಮಗೆ ನೆಕ್ಸ್ಟ್ ಬರುವಂತಹ ವಾರದಲ್ಲೇ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಓಕೆನಾ? ಈಗ ನಿಮಗೂ ಗೊತ್ತಿದೆ ಫೆಬ್ರವರಿ ತಿಂಗಳಿನ ಹಣ ಮಾರ್ಚಲ್ಲಿ ಬರುತ್ತೆ, ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ಒಂದೊಂದು ತಿಂಗಳು ಎಕ್ಸ್ಟೆಂಡ್ ಆಗ್ತಾ ನಿಮ್ಗೆ ಹಣ ಆದ್ರೆ ಬರುತ್ತೆ. ಈಗ ನಿಮ್ಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಂದ್ರೆ ಫೆಬ್ರವರಿ ತಿಂಗಳಿನ ಹಣ ಈಗ ಮಾರ್ಚ್ ನಲ್ಲೇ ಬಂದ್ಬಿಟ್ಟು ಮುಂದಿನ ವಾರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ಮೊದಲು ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಬಿಡುಗಡೆ ಮಾಡ್ತಾರಂತೆ. ಬಿಡುಗಡೆ ಮಾಡಿ ಆದ್ಮೇಲೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಮಾಡ್ತಾರೆ. ಓಕೆನಾ? ಮತ್ತೆ ನೀವು ಕೇಳ್ಬೋದು, ಹಾಗಾದ್ರೆ ಈ ಸರಿ 10 kg ಅಕ್ಕಿ ಏನಾದ್ರು ಕೊಡ್ತಾರಂತ. ಇಲ್ಲ, ಈ ಸರಿ ಕೂಡ ನಿಮ್ಗೆ 5 kg ಅಕ್ಕಿ ಇರುತ್ತೆ. 5 kgದು ಹಣ ಆದ್ರೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಮಾಡ್ತಾರೆ. ಓಕೆನಾ? ಅಂದ್ರೆ ಒಬ್ಬ ಮನುಷ್ಯನಿಗೆ 170 ರೂಪಾಯಿ ಲೆಕ್ಕದಲ್ಲಿ, ಈಗ ರೇಷನ್ ಕಾರ್ಡ್ ಅಲ್ಲಿ 4 ಜನ ಇದ್ರೆ 680 ರೂಪಾಯಿ ಬರುತ್ತೆ. ಓಕೆನಾ? ಈ ರೀತಿಯಾಗಿ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಬಂದಿರುವಂತಹ ಎರಡು ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.